ಕರೆಂಟ್ ತೂಕ ಮಾಡ್ತಾವ್ರ ಈಗ 10 ಗಾಡಿ ಹೋಗೋದು ಈಗ ಲಾರಿ ಇನ್ನು ಚೆನ್ನಾಗಿ ನೋಡ್ಕೊಬೇಕು ಈ ಸಲ ನಮ್ಮನ್ನ ಸೋಲೂರಲ್ಲಿ ಚೆನ್ನಾಗಿ ನೋಡ್ಕೊಳೋರೆಲ್ಲ ಚೆನ್ನಾಗಿ ನೋಡ್ಕೋರ ಹೌದು ಸರ್ ಈಗಲ್ಲಿ ನಾವು ಸಮಸ್ಯೆ ಇಲ್ವಾ ಎಷ್ಟು ಗಾಡಿ ತೂಕ ಆಗ್ತದೆ ಅವರೇಜ್ ಎಷ್ಟು 3 ಗಾಡಿ ಆಗ್ತದೆ ಅಲ್ಲಿ ತೇಂಕಾಯಿ ಮಂಡಿ ಐತಲ್ಲ ಅಲ್ಲೇ ಗೋಡನ್ ಐತೆ ಸುಮಾರಾಗಿ ಅಲ್ಲಿ ಲಾರಿಗಳಿಗೆ ಹಂಗೆ ಶಿಫ್ಟ್ ಮಾಡ್ತಾರೆ ಗೋಡನ್ನು ಚಿಕ್ತು ಸಾಕು ಈ ಸಲ ಲೇಟ್ ಆಗ್ತದೆ ಗೋಡನ್ನು ಚಿಕ್ಕದು ಲೇಟ್ ಆಗುತ್ತೆ ಗೋಡನ್ನು ಚಿಕ್ಕಾಗಿದೆ ಮಾಗಡಿ ಗೋಡನ್ ಮಾಡ್ಕೊಳ್ಳಿ ಅಂತ ಹೇಳಿದೆ ನಾನು ಮಾಗಡಿ ಗೋಡನ್ ಮಾಡಿದೀವಲ್ಲ TAPCMS ಅಲ್ಲಿ ಮಾಡ್ರಿ ಅಂತ ಹೇಳಿದೆ ಅಲ್ಲಿ ಏನಣ್ಣ ಇದೇನು ಗೋಡನ್ ದೊಡ್ಡದು ಮಾಡಿದ್ರಿ ನೀವು ಅಲ್ಲಿ ಶಿಫ್ಟ್ ಮಾಡ್ಕೋಬೇಕು ಅಲ್ಲಿ ವೇಯಿಂಗ್ ಮಿಷಿನ್ ಇಲ್ಲ ಈಗ ವೇಯಿಂಗ್ ಮಿಷಿನ್ ಹಾಕ್ಸಕ್ ಹೇಳಿದೀನಿ ಅಲ್ಲಿ ವೇಯಿಂಗ್ ಮಿಷಿನ್ ಹಾಕೊಂಡ್ರೆ 2 ದೊಡ್ಡ ಗೋಡನ್ ಮಾಡಲಿ ಆ ಗೋಡನ್ ತುಂಬ್ಕೋಬಹುದು ಅಲ್ಲಿಂದ ಅಲ್ಲಿ ಶಿಫ್ಟ್ ಮಾಡ್ಕೊಂಡು ಹೋಗೋದು ತಗೊಂಡೋಗೋದು ಎಲ್ಲ ಕಡೆ ಅಡ್ಜಸ್ಟ್ ಮಾಡಿ ಬರೋರಿಗೆ ಅಲ್ಲೇ ಮಾಡೋದು ಅಲ್ಲೇ ಮಾಡ್ತೀನಿ ಎಲ್ಲ ಮಾಡ್ತೀನಿ ಗಾಡಿ ಊಟದ ವ್ಯವಸ್ಥೆಗೆ ಟೈಮ್ಗೆ ಬೆಳಗ್ಗೆ ಟೈಮ್ ಚಿಕ್ಕ ಬಂದಿರ್ತಾರೆ ಮಧ್ಯಾಹ್ನ ಟೈಮ್ ಒಂದು ಟೈಮ್ ಎಷ್ಟು ಜನ ಇರ್ತಾರೆ ಒಂದು 3 ಜನ ಇರ್ತಾರೆ 5 ಗಾಡಿ ಇರ್ತಾರೆ 120 ಜನಕ್ಕೆ ವ್ಯವಸ್ಥೆ ಮಾಡ್ತೀನಿ ಹೇಳ್ಬಿಡು ಅವ್ನಿಗೆ ಟೈಮಿಂಗ್ಸ್ ಕರೆಕ್ಟ್ ಆಗಿ ಡೈಲಿ ಒಂದು 150 ಜನಕ್ಕೆ ತಿಂಡಿ ಮಾಡಕ್ಕೆ ಹೇಳ್ಬಿಡು ಮಧ್ಯಾಹ್ನದ ಬಂದು ಇಲ್ಲಾಂದ್ರೆ ಮಾಡ್ಕೊಂಡು ತಗೊಂಡು ಇಲ್ಲಿ ಬಂದು ಮಾಡೋಬೇಡ ಕುದುರೋರ್ಗೆ ಹೇಳ್ಬಿಡು ಡೈಲಿ ಒಂದು 150 ಜನಕ್ಕೆ ಒಂದು ಬಾಟ್ಲು ನೀರು ಒಂದು ಇದು ರೈಸ್ ಐಟಮ್ ಒಂದೊಂದು ಟೊಮೆಟೊ ಬಾತು ಅದು ಮಾಡ್ಕೊಟ್ಟು ಆಮೇಲೆ ನೈಟ್ ಹೊತ್ತು ಉಳ್ಕೊಳೋರ್ಗೆ ತೊಂದರೆ ಆಗುತ್ತೆ ಅಣ್ಣ ಹೊರಗಡೆಯಿಂದ ಬರೋರಿಗೆ ಎಲ್ಲಿಗೆ ಹೊರಗಡೆ ಜಾಗ್ತಾರೆ ಇಲ್ಲಿ ಮಾಗಡಿ ಕಡೆಯಿಂದ ಬರೋರು ಗಾಡಿ ಬಿಟ್ಟು ಹೋಗಲ್ಲ ಕಾಯಿಲೆ ಬೇಕಲ್ಲ ಗಾಡಿ ಇದ್ದೇ ಇರಬೇಕು ನೋಡೋಣ